Perform measuring practice to measure wear on crankshaft end play, crankshaft runout and valve guide with dial indicator. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಇಂದಿನ ಸೆಷನ್ಗೆ ನೀವೆಲ್ಲರೂ ಉತ್ಸುಕರಾಗಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಸಾಮಾನ್ಯವಾಗಿ ಇಂಜಿನ್ ಚಾಲನೆಯಲ್ಲಿರುವಾಗ ಘಟಕಗಳ ಆಂತರಿಕ ಘರ್ಷಣೆಯಿಂದಾಗಿ ಇಂಜಿನ್ ಭಾಗಗಳು ಸವೆದು ಹೋಗುತ್ತವೆ. ಇದು ಕಡಿಮೆ ಕಾರ್ಯಕ್ಷಮತೆ ಮತ್ತು ಕಳಪೆ ಮೈಲೇಜ್ಗೆ ಕಾರಣವಾಗುತ್ತದೆ. ಅಂತಹ ದೂರಿನೊಂದಿಗೆ ವಾಹನವನ್ನು ತಂತ್ರಜ್ಞರು ಸ್ವೀಕರಿಸಿದ ನಂತರ ಭಾಗಗಳು ಸವೆದಿರುವುದರಿಂದ ಸಮಸ್ಯೆಯಾಗಿದೆಯೇ ಎಂದು ಖಚಿತಪಡಿಸಲು ಕೆಲವು ಪ್ರಾಥಮಿಕ ತಪಾಸಣೆಗಳನ್ನು ನಡೆಸುತ್ತಾರೆ. ಖಚಿತಪಡಿಸಿದ ನಂತರ ತಂತ್ರಜ್ಞರು ಇಂಜಿನ್ ಮತ್ತು ಅದರ ಭಾಗಗಳನ್ನು ಬೇರ್ಪಡಿಸಿದರು. ಅವರು ಮೈಕ್ರೋಮೀಟರ್, ವೆರ್ನಿಯರ್ ಕ್ಯಾಲಿಪರ್ ಮುಂತಾದ ವಿವಿಧ ಮಾಪನ ಸಾಧನೆಗಳಿಂದ ಸವೆತಕ್ಕಾಗಿ ಅದರ ಭಾಗಗಳನ್ನು ಪರಿಶೀಲಿಸುತ್ತಾರೆ. ಈಗ ನಾನು ಕ್ರ್ಯಾಂಕ್ ಶಾಫ್ಟ್ ಎಂಡ್ ಪ್ಲೇ ಮತ್ತು ರನ್ ಔಟ್ ಡಯಲ್ ಟೆಸ್ಟ್ ಇಂಡಿಕೇಟರ್ನೊಂದಿಗೆ ಸ್ಟೆಮ್ ಕ್ಲಿಯರೆನ್ಸ್ಗೆ ವಾಲ್ವ್ ಗೈಡ್ ಅನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನು ಪ್ರದರ್ಶಿಸಲಿದ್ದೇನೆ. ಈ ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಕೆಲಸದ ಮೇಲೆ ಡಯಲ್ ಇಂಡಿಕೇಟರ್ ಅನ್ನು ಹೊಂದಿಸಲು, ಡಯಲ್ ಟೆಸ್ಟ್ ಇಂಡಿಕೇಟರ್ನೊಂದಿಗೆ ಕ್ರ್ಯಾಂಕ್ ಶಾಫ್ಟ್ ಎಂಡ್ ಪ್ಲೇ ಅನ್ನು ಅಳೆಯಲು, ಡಯಲ್ ಟೆಸ್ಟ್ ಇಂಡಿಕೇಟರ್ನೊಂದಿಗೆ ಕ್ರ್ಯಾಂಕ್ ಶಾಫ್ಟ್ ಜರ್ನಲ್ ರನ್ಔಟ್ ಅಳತೆಯನ್ನು ನಿರ್ವಹಿಸಲು, ಡಯಲ್ ಟೆಸ್ಟ್ ಇಂಡಿಕೇಟರ್ನೊಂದಿಗೆ ಕ್ಲಿಯರೆನ್ಸ್ ಅನ್ನು ಮಾರ್ಗದರ್ಶನ ಮಾಡಲು ವಾಲ್ ಸ್ಟೆಮ್ ಅಳತೆಯನ್ನು ನಿರ್ವಹಿಸಲು. ಅಗತ್ಯವಿರುವ ಉಪಕರಣಗಳು, ಸಲಕರಣೆಗಳು ಮತ್ತು ಬಿಡಿಭಾಗಗಳು: ಮ್ಯಾಗ್ನೆಟಿಕ್ ಬೇಸ್ನೊಂದಿಗೆ ಡಯಲ್ ಟೆಸ್ಟ್ ಇಂಡಿಕೇಟರ್, ಸರ್ಫೇಸ್ ಪ್ಲೇಟ್, ಪ್ರೈ ಬಾರ್, ವಿ ಬ್ಲಾಕ್. ಅಗತ್ಯವಿರುವ ಸಲಕರಣೆಗಳು ಮತ್ತು ಬಿಡಿಭಾಗಗಳು: ಸಿಲಿಂಡರ್ ಬ್ಲಾಕ್, ಕ್ರ್ಯಾಂಕ್ ಶಾಫ್ಟ್, ವಾಲ್ವ್ಸ್. ಅಗತ್ಯವಿರುವ ಸಾಮಗ್ರಿಗಳು: ಲ್ಯೂಬ್ರಿಕೇಟಿಂಗ್ ಆಯಿಲ್, ಬನಿಯನ್ ವೇಸ್ಟ್. ಡಯಲ್ ಟೆಸ್ಟ್ ಇಂಡಿಕೇಟರ್ನೊಂದಿಗೆ ಮಾಪನಕ್ಕೆ ಹೋಗುವ ಮೊದಲು ಡಯಲ್ ಟೆಸ್ಟ್ ಇಂಡಿಕೇಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಇದು ಎರಡು ಪ್ರಮುಖ ಭಾಗಗಳನ್ನು ಹೊಂದಿದೆ: ಡಯಲ್ ಟೆಸ್ಟ್ ಇಂಡಿಕೇಟರ್ ಮತ್ತು ಮ್ಯಾಗ್ನೆಟಿಕ್ ಬೇಸ್. ಡಯಲ್ ಇಂಡಿಕೇಟರ್ ಈ ಕೆಳಗಿನ ಭಾಗಗಳನ್ನು ಹೊಂದಿದೆ. ಡಯಲ್ 100 ವಿಭಾಗಗಳ ಗ್ರಾಜ್ಯುಯೇಷನ್ಸ್ಗಳನ್ನು ಹೊಂದಿದೆ. ಮತ್ತೊಂದು ಸಣ್ಣ ಡಯಲ್ ಅನ್ನು ಸಹ ಒದಗಿಸಲಾಗುತ್ತದೆ ಮತ್ತು ಇದು ತಿರುಗುವಿಕೆಯ ಸಂಖ್ಯೆಯನ್ನು ತೋರಿಸುತ್ತದೆ. ಉದ್ದನೆಯ ಸೂಜಿ ಒಂದು ಕ್ರಾಂತಿಯನ್ನು ಪೂರ್ಣಗೊಳಿಸುತ್ತದೆ ಎಂದು ಭಾವಿಸೋಣ. ನಂತರ ಸಣ್ಣ ಸೂಜಿ ಒಂದು ವಿಭಾಗವನ್ನು ತೋರಿಸುತ್ತದೆ. ಡಯಲ್ ಕ್ರಿಸ್ಟಲ್ ಕವರ್ ಅನ್ನು ಹೊಂದಿದೆ. ಇದನ್ನು ಬೆಜೆಲ್ ಎಂದು ಕರೆಯಲಾಗುತ್ತದೆ. ಇದನ್ನು ಕೈಯಿಂದ ತಿರುಗಿಸಬಹುದು. ಬೆಜೆಲ್ನ ತಿರುಗುವಿಕೆ ಡಯಲ್ ಅನ್ನು ತಿರುಗಿಸುತ್ತದೆ. ಇದನ್ನು ಶೂನ್ಯವನ್ನು ಹೊಂದಿಸಲು ಬಳಸಬಹುದು. ಡಯಲ್ ಒಂದು ಸ್ಟೆಮ್ ಮತ್ತು ಪ್ಲಂಜರ್ ಅನ್ನು ಹೊಂದಿದೆ. ಪ್ಲಂಜರ್ನ ಸಂಪರ್ಕ ಬಿಂದುವು ಅಳತೆ ಮಾಡಬೇಕಾದ ಭಾಗವನ್ನು ಸ್ಪರ್ಶಿಸುತ್ತದೆ ಮತ್ತು ಬೆಜೆಲ್ ಅನ್ನು ಲಾಕ್ ಮಾಡಲು ಡಯಲ್ನಲ್ಲಿ ಲಾಕ್ ಅನ್ನು ಒದಗಿಸಲಾಗಿದೆ. ಇದಲ್ಲದೆ ಪ್ಲಂಜರ್ ಟೈಪ್ ಡಯಲ್ ಅನ್ನು ಎಂಡ್ ಪ್ಲೇ ಮತ್ತು ಕ್ಲಿಯರೆನ್ಸ್ಗಳನ್ನು ಪರಿಶೀಲಿಸಲು ಬಳಸಲಾಗುತ್ತದೆ ಮತ್ತು ಲಿವರ್ ಟೈಪ್ ಡಯಲ್ ಅನ್ನು ಒವಾಲಿಟಿಯನ್ನು ಅಳೆಯಲು ಮತ್ತು ರನ್ ಔಟ್ ಅನ್ನು ಮಾಡಲು ಬಳಸಲಾಗುತ್ತದೆ. ಮ್ಯಾಗ್ನೆಟಿಕ್ ಬೇಸ್ ಸ್ಟ್ಯಾಂಡ್ ಅನ್ನು ಯಾವುದೇ ಕಾಂತೀಯವಾಗಿ ಆಕರ್ಷಕ ಮೇಲ್ಮೈಗೆ ಸ್ಥಿರಗೊಳಿಸಲು ಅನುವು ಮಾಡಿಕೊಡುತ್ತದೆ. ಆನ್ ಆಫ್ ಸ್ವಿಚ್ ಮ್ಯಾಗ್ನೆಟ್ ಅನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ನಿಷ್ಕ್ರಿಯಗೊಳಿಸುತ್ತದೆ. ಇದರಿಂದ ಸ್ಟ್ಯಾಂಡ್ ಅನ್ನು ಸುಲಭವಾಗಿ ತೆಗೆದುಹಾಕಲು ಮತ್ತು ಇರಿಸಲು ಅನುವು ಮಾಡಿಕೊಡುತ್ತದೆ. ಮ್ಯಾಗ್ನೆಟಿಕ್ ಸ್ಟ್ಯಾಂಡ್ಗಳ ಆರ್ಮ್ ಅನೇಕ ಜಾಯಿಂಟ್ಗಳನ್ನು ಮತ್ತು ಉತ್ತಮ ಹೊಂದಾಣಿಕೆ ಕಾರ್ಯವಿಧಾನವನ್ನು ಹೊಂದಿದೆ. ಉಪಕರಣವನ್ನು ಇರಿಸಲು ಬಳಸುವ ಜಾಯಿಂಟ್ಗಳು ಮತ್ತು ಉತ್ತಮ ಹೊಂದಾಣಿಕೆ ಕಾರ್ಯವಿಧಾನವು ಉಪಕರಣಗಳ ಸ್ಥಾನಕ್ಕೆ ನಿಖರವಾದ ಹೊಂದಾಣಿಕೆಗಳನ್ನು ಮಾಡುವುದು. ಈಗ ನಾವು ಕ್ರ್ಯಾಂಕ್ ಶಾಫ್ಟ್ ಎಂಡ್ ಪ್ಲೇ ಮತ್ತು ರನ್ಔಟ್ ಮತ್ತು ವಾಲ್ವ್ ಗೈಡ್ ಕ್ಲಿಯರೆನ್ಸ್ ಅನ್ನು ಡಯಲ್ ಟೆಸ್ಟ್ ಇಂಡಿಕೇಟರ್ನೊಂದಿಗೆ ಅಳೆಯಲಿದ್ದೇವೆ. ಕ್ರ್ಯಾಂಕ್ ಶಾಫ್ಟ್ ಎಂಡ್ ಪ್ಲೇ ಅನ್ನು ಅಳೆಯಿರಿ. ಕ್ರ್ಯಾಂಕ್ ಶಾಫ್ಟ್ ಎಂಡ್ ಪ್ಲೇ ಎಂಬುದು ಎಂಜಿನ್ ಹೌಸಿಂಗ್ನ ಒಳಗೆ ಮತ್ತು ಹೊರಗೆ ಕ್ರ್ಯಾಂಕ್ ಶಾಫ್ಟ್ ಚಲಿಸಬಹುದಾದ ಅತ್ಯಂತ ಒಳಮುಖ ಮತ್ತು ಹೊರಭಾಗದ ನಡುವಿನ ಅಂತರವಾಗಿದೆ. ಸರಿಯಾದ ಎಂಡ್ ಪ್ಲೇಗಾಗಿ ಕ್ರ್ಯಾಂಕ್ ಶಾಫ್ಟ್ ಮತ್ತು ಮುಖ್ಯ ಜರ್ನಲ್ಗಳಲ್ಲಿ ಯಾವುದಾದರೂ ಒಂದರಲ್ಲಿ 2 ಥ್ರಸ್ಟ್ ವಾಷರ್ಗಳನ್ನು ಒದಗಿಸಲಾಗುತ್ತದೆ. ಎಂಡ್ ಪ್ಲೇ ಅನ್ನು ಅಳೆಯಲು ಕ್ರ್ಯಾಂಕ್ ಶಾಫ್ಟ್ ಅನ್ನು ಸರಿಯಾದ ಟಾರ್ಕ್ನೊಂದಿಗೆ ಬಿಗಿಗೊಳಿಸಬೇಕು. ಈಗ ಕ್ರ್ಯಾಂಕ್ ಶಾಫ್ಟ್ನ ಹಿಂಭಾಗದ ತುದಿಯಲ್ಲಿ ಮೇಲ್ಮೈಯಲ್ಲಿ ಮ್ಯಾಗ್ನೆಟಿಕ್ ಬೇಸ್ ಅನ್ನು ಸರಿಪಡಿಸಿ. ಡಯಲ್ ಇಂಡಿಕೇಟರ್ ಪ್ಲಂಜರ್ ಅನ್ನು ಫಿಕ್ಸ್ ಮಾಡಿ. ಇದರಿಂದ ಅದು ಕ್ರ್ಯಾಂಕ್ ಶಾಫ್ಟ್ ಹಿಂಭಾಗದ ತುದಿಯನ್ನು ಸ್ಪರ್ಶಿಸುತ್ತದೆ. ಈಗ ಕ್ರ್ಯಾಂಕ್ ಶಾಫ್ಟ್ ಮತ್ತು ಮುಖ್ಯ ಜರ್ನಲ್ ನಡುವೆ ಪ್ರೈ ಬಾರ್ ಅನ್ನು ಬಳಸಿಕೊಂಡು ಕ್ರ್ಯಾಂಕ್ ಶಾಫ್ಟ್ ಮುಂಭಾಗವನ್ನು ಸರಿಸಿ.
ಡಯಲ್ನ ಶೂನ್ಯವು ನೀಡಲ್ ಅನ್ನು ಸೂಚಿಸುವವರೆಗೆ ಡಯಲ್ ಅನ್ನು ತಿರುಗಿಸಿ ಮತ್ತು ನಂತರ ಅದನ್ನು ಲಾಕ್ ಮಾಡಿ. ಈಗ ಪ್ರೈ ಬಾರ್ ಅನ್ನು ಬಳಸಿಕೊಂಡು ಕ್ರ್ಯಾಂಕ್ಶಾಫ್ಟ್ ಅನ್ನು ಇಂಜಿನ್ನ ಹಿಂಭಾಗಕ್ಕೆ ಸರಿಸಿ. ನೀಡಲ್ ಶೂನ್ಯದಿಂದ ಡಿವಿಯೇಟ್ ಆಗುತ್ತದೆ ಎಂಬುದನ್ನು ಗಮನಿಸಿ ಮತ್ತು ರೀಡಿಂಗ್ ಅನ್ನು ನೋಟ್ ಮಾಡಿ. ಈ ಮೌಲ್ಯಗಳನ್ನು ತಯಾರಕರ ವಿವರಣೆಯೊಂದಿಗೆ ಹೋಲಿಸಿ ಮತ್ತು ಎಂಡ್ ಪ್ಲೇ ನಿಗದಿತ ಮಿತಿಗಿಂತ ಹೆಚ್ಚಿದ್ದರೆ ಥ್ರಸ್ಟ್ ವಾಷರ್ ಅನ್ನು ಬದಲಾಯಿಸಿ. ಕ್ರ್ಯಾಂಕ್ಶಾಫ್ಟ್ ಜರ್ನಲ್ನ ಸವೆತಗಳನ್ನು ಪರಿಶೀಲಿಸಿ. ಸರ್ಫೇಸ್ ಟೇಬಲ್ ಮೇಲೆ 2 ವಿ ಬ್ಲಾಕ್ಗಳನ್ನು ಇರಿಸಿ. ಶಾಫ್ಟ್ ಅನ್ನು ವಿ ಬ್ಲಾಕ್ಗಳ ಮೇಲೆ ಇರಿಸಿ ಮತ್ತು ವಿ ಬ್ಲಾಕ್ಗಳ ನಡುವಿನ ಅಂತರವನ್ನು ವಿ ಬ್ಲಾಕ್ನ ಎರಡೂ ತುದಿಗಳಲ್ಲಿ ಶಾಫ್ಟ್ ಅದರ ಒಟ್ಟು ಉದ್ದದ 1/10 ಗಿಂತ ಹೆಚ್ಚು ಮೀರದಂತೆ ಸರಿಹೊಂದಿಸಿ. ಸರ್ಫೇಸ್ ಟೇಬಲ್ ಮೇಲೆ ಮ್ಯಾಗ್ನೆಟಿಕ್ ಬೇಸ್ನೊಂದಿಗೆ ಡಯಲ್ ಇಂಡಿಕೇಟರ್ ಅನ್ನು ಇರಿಸಿ. ಶಾಫ್ಟ್ನ ಮಧ್ಯದಲ್ಲಿ ಡಯಲ್ ಇಂಡಿಕೇಟರ್ ಅನ್ನು ತನ್ನಿ. ಡಯಲ್ ಇಂಡಿಕೇಟರ್ ನೀಡಲ್ ಅನ್ನು ಶೂನ್ಯದಲ್ಲಿ ತಳ್ಳಿರಿ, ಇದರಿಂದ ನೀಡಲ್ ಕೆಲವು ವಿಚಲನವನ್ನು ತೋರಿಸುತ್ತದೆ. ಡಯಲ್ ಅನ್ನು ತಿರುಗಿಸುವ ಮೂಲಕ ಇಂಡಿಕೇಟರ್ ನೀಡಲ್ ಅನ್ನು 0 ಸ್ಥಾನಕ್ಕೆ ಹೊಂದಿಸಿ. ಕೈಯಿಂದ ಶಾಫ್ಟ್ ಅನ್ನು ತಿರುಗಿಸಿ ಮತ್ತು ನೀಡಲ್ನ ವಿಚಲನವನ್ನು ಗಮನಿಸಿ. ಇದು ಮಧ್ಯದಲ್ಲಿ ಶಾಫ್ಟ್ನ ಬೆಂಡ್ ಅನ್ನು ನೀಡುತ್ತದೆ. ಶಾಫ್ಟ್ನ ಸಂಪೂರ್ಣ ಉದ್ದವನ್ನು ಆವರಿಸಲು ಮೇಲಿನ ಹಂತಗಳನ್ನು 3 ಸ್ಥಳಗಳಲ್ಲಿ ಪುನರಾವರ್ತಿಸಿ. ಎಲ್ಲ ಸ್ಥಳಗಳಲ್ಲಿ ಗರಿಷ್ಠ ಸವೆತಗಳನ್ನು ನೋಟ್ ಮಾಡಿ. ವಾಲ್ ಗೈಡ್ ಸವೆತಗಳನ್ನು ಪರಿಶೀಲಿಸಿ. ಕ್ಲಿಯರೆನ್ಸ್ಗೆ ಗೈಡ್ ಮಾಡಲು ನೀಡಲು ವಾಲ್ವ್ ಸ್ಟೆಮ್ ತಪಾಸಣೆಯನ್ನು ನಡೆಸಲು ಸಿಲಿಂಡರ್ ಹೆಡ್ ಅನ್ನು ಮೇಲ್ಮೈ ಪ್ಲೇಟ್ನಲ್ಲಿ ಇರಿಸಿ. ವಾಲ್ ಗೈಡ್ಗೆ ವಾಲ್ವ್ ಅನ್ನು ಇನ್ಸರ್ಟ್ ಮಾಡಿ. ವಾಲ್ವ್ ಮತ್ತು ವಾಲ್ ಗೈಡ್ ಅನ್ನು ಪರಸ್ಪರ ಬದಲಾಯಿಸಬಾರದು ಎಂಬುದನ್ನು ಗಮನಿಸಿ. ಉದಾಹರಣೆಗೆ 1ನೇ ಎಕ್ಸಾಸ್ಟ್ ವಾಲ್ವ್ ಅನ್ನು ಸಿಲಿಂಡರ್ ಹೆಡ್ನಲ್ಲಿ 1ನೇ ಎಕ್ಸಾಸ್ಟ್ ವಾಲ್ ಗೈಡ್ನಲ್ಲಿ ಇರಿಸಬೇಕು. ಸಿಲಿಂಡರ್ ಹೆಡ್ನ ಮುಖದ ಮೇಲೆ ಮ್ಯಾಗ್ನೆಟಿಕ್ ಬೇಸ್ನೊಂದಿಗೆ ಡಯಲ್ ಇಂಡಿಕೇಟರ್ ಅನ್ನು ಇರಿಸಿ. ಪ್ಲಂಜರ್ನ ಸಂಪರ್ಕ ಬಿಂದುವನ್ನು ಹೊಂದಿಸಿ ವಾಲ್ವ್ ಅಂಚನ್ನು ಸ್ಪರ್ಶಿಸಬೇಕು. ಡಯಲ್ ಇಂಡಿಕೇಟರ್ನಿಂದ ಸಾಧ್ಯವಾದಷ್ಟು ದೂರದಲ್ಲಿ ರೇಡಿಯಲ್ ದಿಕ್ಕಿನಲ್ಲಿ ಕವಾಟವನ್ನು ಸರಿಸಿ. ಡಯಲ್ ಶೂನ್ಯವನ್ನು ತೋರಿಸುವವರೆಗೆ ಅದನ್ನು ತಿರುಗಿಸಿ ಮತ್ತು ನಂತರ ಅದನ್ನು ಲಾಕ್ ಮಾಡಿ. ಸಾಧ್ಯವಾದಷ್ಟು ಡಯಲ್ ಇಂಡಿಕೇಟರ್ ಕಡೆಗೆ ರೇಡಿಯಲ್ ದಿಕ್ಕಿನಲ್ಲಿ ಕವಾಟವನ್ನು ಸರಿಸಿ. ಡಯಲ್ ಇಂಡಿಕೇಟರ್ನಲ್ಲಿ ಚಲನೆಯ ದೂರವನ್ನು ಗಮನಿಸಿ ಮತ್ತು ಅದನ್ನು ರೆಕಾರ್ಡ್ ಮಾಡಿ. ನಾವು ಈ ಸೆಷನ್ ಅಂತ್ಯಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೆ ನಾವು ಈ ಕೆಳಗಿನವುಗಳನ್ನು ಕಲಿತಿದ್ದೇವೆ. ಜಾಬ್ ಮೇಲೆ ಡಯಲ್ ಇಂಡಿಕೇಟರ್ ಅನ್ನು ಹೊಂದಿಸಲು ಡಯಲ್ ಟೆಸ್ಟ್ ಇಂಡಿಕೇಟರ್ನೊಂದಿಗೆ ಕ್ರ್ಯಾಂಕ್ ಶಾಫ್ಟ್ ಎಂಡ್ ಪ್ಲೇನಲ್ಲಿ ಸವೆತವನ್ನು ಅಳೆಯಲು ಡಯಲ್ ಟೆಸ್ಟ್ ಇಂಡಿಕೇಟರ್ನೊಂದಿಗೆ ಕ್ರ್ಯಾಂಕ್ ಶಾಫ್ಟ್ ಜರ್ನಲ್ ರನ್ಔಟ್ ಅನ್ನು ನಿರ್ವಹಿಸಲು ಡಯಲ್ ಟೆಸ್ಟ್ ಇಂಡಿಕೇಟರ್ನೊಂದಿಗೆ ಕ್ಲಿಯರೆನ್ಸ್ ಅನ್ನು ಮಾರ್ಗದರ್ಶನ ಮಾಡಲು ವಾಲ್ವ್ ಸ್ಟೆಮ್ ಅಳತೆಯನ್ನು ನಿರ್ವಹಿಸಲು. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.